ಅಲ್ಟಿಮೇಟ್ ಮೂವಿ. ಲಾಸ್ಟ್ 20 ನಿಮಿಷ ಅಂತೂ ಸಕ್ಕದಾಗೈತೆ, ಸೈಕಾಗೈತೆ ಮೂವಿ. ನಾ ಪಕ್ಕ ಫ್ಯಾನ್. ನಾನು ಏನು ಹೇಳಿದ್ರು 100% ಕಮ್ಮಿನೇ. ಶಿವಣ್ಣನ ಆ್ಯಕ್ಟಿಂಗ್ ಮಾತ್ರ ಕದರ್ ಆಗೈತೆ, ಸೂಪರ್ ಆಗೈತೆ. ನೆಕ್ಸ್ಟ್ ಮೂವಿ ಭಾಗಟ್ಟು ಅದು ಶಿವಪ್ಪ ರಾಜಪ್ಪ ಬಂದೇ ಬರುತ್ತೆ. ಇವಾಗ 45, ಶಿವಣ್ಣಗೆ 65, ಪಕ್ಕ 100 ಡೇಸ್. ಬ್ರದರ್ ಓಕೆನಾ? ಮೂವಿ ಮಾತ್ರ ಸೂಪರ್ ಆಗಿದೆ, ಎಲ್ಲರೂ ಕೊಂದು ನೋಡ್ರಿ. ಫ್ಯಾಮಿಲಿ ನೋಡೋ ಫಿಲಿಮ್ ಇದು, ಸೂಪರ್ ಆಗಿದೆ. ಶಿವ ತಾಂಡವನ ಶಿವಭಕ್ತಿ ಬಂದ್ಬಿಟ್ಟು ಈ ಮೂವಿನ ನೋಡೋ ಬಂತು ವಿನಂತಿ ಅಷ್ಟೇ ಎಲ್ಲರಿಗೂ. ಜೈ ಶಿವಣ್ಣ. ಸರ್ ಮೂವಿ ಮಾತ್ರ ಸೂಪರು. 100 ಡೇಸ್ ಅಲ್ಲ, 150 ಡೇಸ್ ಬೇಕಾದ್ರೆ ಓಡುತ್ತೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಶಿವಣ್ಣನ ಅಭಿಮಾನಿ. ಇದು ಒಂಥರ ಅಪ್ಪ, ಅದಕ್ಕೂ ಮೇಲೆ ಫ್ಯಾನ್ಸ್ ವರ್ಗೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕಮೆಂಟ್ಗಳು ಫ್ಯಾನ್ಸ್ ವಾರು. ಸರ್ ವಾರ್ ಅಲ್ಲ ಸರ್, ಇದು ಸೆಲೆಬ್ರೇಷನ್. ಸೆಲೆಬ್ರೇಟ್ ಮಾಡಬೇಕು, ವಾರ್ ಮಾಡಬಾರ್ದು. ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ನಮ್ಮ ಕಡೆಗೆ ನಾವು ಹೋಗ್ಬಾರ್ದು, ಅದನ್ನ ನೋಡ್ಕೋಬೇಕು ಆಯ್ತಾ. ಈ ಥರ ಒಂದು ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಜೀವನದಲ್ಲಿ ಏನೇ ಬರಲಿ ಎದುರಿಸಬೇಕು ಅನ್ನೋ ಶಿವಣ್ಣ ಅನ್ನೋದೇ ಎನರ್ಜಿ ಅಲ್ವಾ. ನೋಡಿ, ಅವರು ಕೂಡ ಸಾವನ್ನ ಗೆದ್ದು ಬಂದಿದ್ದಾರೆ. ಆ ಎನರ್ಜಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಪ್ರತಿಯೊಬ್ಬರು ನೋಡಿ, ಮನೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋದು ಇಂದಾಸ್ ಆಗಿದೆ. ನಾವೆಲ್ಲ ಆರತಿ ಮಾಡ್ತಾ ಇದ್ದು, ದೇವ್ರು ಬೈಬಲ್ ಬಂದಂಗೆ ಆಯ್ತು. ನಾವು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡಿಗರು ಪ್ರತಿಯೊಬ್ರು ನೋಡಬೇಕು, ದಯವಿಟ್ಟು ನೋಡಬೇಕು. ಕನ್ನಡಿಗರು ಯಾರು ಪೈರಸಿಯನ್ನು ಮಾಡಬಾರ್ದು, ದಯವಿಟ್ಟು ಮಾಡಬೇಕು. ಸಿನಿಮಾ ಸೂಪರ್ ಆಗಿದೆ. ಶಿವಣ್ಣನ ಆಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ. ನಾವಿನ್ನೂ ಹುಟ್ಟೇ ಇರಲಿಲ್ಲ ಅವ್ರು ಆಕ್ಟಿಂಗ್ ಮಾಡಬೇಕಾದ್ರೆ. ಸಿನಿಮಾ ಏನಿಲ್ಲ, ಮುತ್ತು ರಾಜ ಕಾಲಿಟ್ಟ ಸೈಡ್ ಬಿಡಲಿ. ಹೇಳಿ ಅಣ್ಣ, ತುಂಬ ಚೆನ್ನಾಗಿದೆ ಮೂವಿ. ಒಳ್ಳೆ ಎಲ್ಲ ನೋಡುವಂಥ ಒಳ್ಳೆ ಆ್ಯನಿಮೇಷನ್ಸ್ ಆಗಲಿ ಎಲ್ಲನೂ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇರೋ ಟೆಕ್ನಾಲಜಿನ ಒಳ್ಳೆ ರೀತಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ಗಳು ಕಮೆಂಟ್ಗಳು ಹಾಕೋದು ಇವೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲ, ಅದು ಸರಿ ಬರಲ್ಲ. ಯಾಕಂದರೆ ನಮ್ಮ ಥರ ನಾವು ಉಳಿಸ್ಕೊಬೇಕು. ಬಟ್ ಎಲ್ಲೋ ಸೋಷಿಯಲ್ ಮೀಡಿಯಾ ಒಳ್ಳೆ ರೀತಿ ನಾವು ಪ್ರೆಸೆಂಟೇಷನ್ ಮಾಡಬೇಕೆ ಹೊರತು ಇನ್ನೊಬ್ರಿಗೆ ಹಾನಿ ಆಗೋ ಥರ ಯಾವತ್ತೂ ನಾವು ಬಳಕೆ ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿ ಸರ್ ಸೂಪರ್ ಆಗಿದೆ ಸರ್. ಶಿವಣ್ಣ, ರಿಯಲ್ ಸ್ಟಾರು, ರಾಜ್ಬಿ ಶೆಟ್ಟಿ 3 ಜನನೂ ಆಸಮಾಗಿ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ಫಸ್ಟ್ ಮೂವಿ ಥರನೇ ಕಾಣಿಸ್ತಾ ಇಲ್ಲ, ಒಳ್ಳೆ ಮೂವಿ ಮಾಡಿದ್ದಾರೆ. ದೀಪಾವಳಿ ಏನು ಸರ್, ಲಾಸ್ಟು ದೀಪಾವಳಿ ಆಯ್ತಲ್ವಾ, ಥಿಯೇಟ್ರಲ್ಲಿ ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ. ಯಾವ ಥರ ಆಯಿತು ಅಂತಂದರೆ ಅಮೇಝಿಂಗ್ ಸರ್. ಮೂವಿ ಮಾತ್ರ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು, ಫ್ಯಾನ್ಸ್ ವಾರ್ ಅಂತ ಮಾಡೋದು, ಸರ್ ಫ್ಯಾನ್ಸ್ ವೈಫ್ಗೆ ಇವ್ರು ಕೆಟ್ಟಾಗ ಹಾಕೋದು, ಇವ್ರು ಫ್ಯಾನ್ಸ್ ವೈಫ್ಗೆ ಅವ್ರು ಕೆಟ್ಟಾಗ ಹಾಕೋದು. ಫ್ಯಾನ್ಸ್ ವಾರ್ ಏಂತಿಗೆ ಸರ್? ಇಂಡಸ್ಟ್ರಿ, ನಮ್ಮ ಇಂಡಸ್ಟ್ರಿ, ಎಲ್ಲ ಆ್ಯಕ್ಟರ್ಸು ನಮ್ಮ ಆ್ಯಕ್ಟರ್ಸೇ. ಎಲ್ಲ ಫಿಲಮು ನೋಡೋಣ, ಎಲ್ಲರೂ ಬೆಳೆಸೋಣ. ಥ್ಯಾಂಕ್ ಯು. ಹೇಗಿದೆ ಶಿವಣ್ಣ ಪ್ರೀಮಿಯರ್ ಶೋ ನೋಡೋದು ಚೆನ್ನಾಗಿದೆ ಸರ್. ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಸಿನಿಮಾ ತುಂಬ ಚೆನ್ನಾಗಿದೆ. ಬನ್ನಿ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಒಂದೊಳ್ಳೆ ಮೆಸೇಜ್ ಇದೆ. ಶಿವಣ್ಣನ ಆ್ಯಕ್ಟಿಂಗ್ ಆಗಲಿ, ರಾಜ್ಬಿ ಶೆಟ್ಟಿ ಅವರಾಗಲಿ, ಉಪೇಂದ್ರ ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ರಾಮಂದು ದಶಾವತಾರ ನೋಡಿದರೆ, ಕಲಿಯುಗದಲ್ಲಿ ಶಿವಣ್ಣನ 11 ಅವತಾರ. ಸಿನಿಮಾ ತುಂಬ ಚೆನ್ನಾಗಿದೆ. 45 ಒಳ್ಳೇದಾಗಲಿ, ಬಂದು ನೋಡಿ ಸರ್. ಎಲ್ಲ ಶಿಲ್ಲೆ ಚಪ್ಪಲಿ ಸಖತ್ತಾಗಿತ್ತು. ಹೋದ ವರ್ಷ ಶಿವಣ್ಣ ಕ್ಯಾನ್ಸರ್ ಗೆದ್ದು ಜೀವ ಹೇಗೆ ನಮ್ಮನ್ನೆಲ್ಲ ಬಂದು ನೋಡಿದ್ದಾರೆ, ಅದೇ ಥರ ದೇವರಾಗಿದ್ದಾರೆ ಇಲ್ಲಿ ಸಿನಿಮಾದಲ್ಲಿ. ದಯವಿಟ್ಟು ಬಂದು ಸಿನಿಮಾ ನೋಡಿ ಸರ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು, ಫ್ಯಾನ್ಸ್ ವಾರ್ಗಳು ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋದ ನಾವು. ಫ್ಯಾನ್ಸ್ ವಾರ್ ಎಲ್ಲ ಬೇಡ, ಎಲ್ಲ ಬಂದು ಸಿನಿಮಾ ನೋಡಿ, ಒಳ್ಳೇದಾಗಲಿ. ಕನ್ನಡ ಸಿನಿಮಾ ಗೆಲ್ಲಬೇಕು. ಕನ್ನಡದವರಾಗಿ ಕನ್ನಡಕ್ಕೆ ಸಪೋರ್ಟ್ ಮಾಡಿ. 45 ವೀಕ್ಸ್ ಓಡಬೇಕು ಈ ಮೂವಿ. ಎಲ್ಲ ಒಳ್ಳೆ ಮೆಸೇಜ್ ಇದೆ, ದಯವಿಟ್ಟು ಬಂದು ನೋಡಿ ಥಿಯೇಟ್ರಿಗೆ. ಸಖತ್ತಾಗಿದೆ ಮೂವಿ. ಎಲ್ಲರೂ ಬಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಒಂದು ಶಿವ ಅವತಾರ, ಇನ್ನೊಂದು ರಿವೀಲ್ ಮಾಡೋದು ಬೇಡ, ಬಟ್ ಒಳ್ಳೆ ಮೆಸೇಜ್ ಇದೆ. ಎಲ್ಲ ಬಂದು ನೋಡಬೇಕು. ಮೂವಿ ಒಳ್ಳೆ ಸಕ್ಸಸ್ ಬರುತ್ತೆ. ಶಿವಣ್ಣ ನೋಡಿದ್ರೆ ಖುಷಿ ಪಡ್ತೀರಾ ಎಲ್ಲರೂ. ಪೈರಸಿದೊಂದು ಕಾಟ ಆಗಿದೆ ಈಗ ಸ್ಯಾಂಡಲ್ವುಡ್ಗೆ ಸರ್. ಏನು ಮಾಡಿದ್ರು ಅವೆಲ್ಲ ಹೋಗಲ್ಲ, ನಮ್ಮ ಜನಕ್ಕೆ ಅರ್ಥ ಆಗಲ್ಲ. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದಕ್ಕೆ ಪೈರಸಿ ಆಗಲಿ, ಮಾಡೋ ತಪ್ಪಾಗಲಿ, ದಿನ ಡೈಲಿ ಏನು ತಪ್ಪು ಮಾಡ್ತೀರಾ ಜೀವನದಲ್ಲಿ, ಆ ತಪ್ಪು ಮಾಡಬೇಡಿ ಅಂತೇಳಿ ಒಂದು ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಮಾಜ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.